ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮನೆಯ ಗೃಹ ಪ್ರವೇಶಕ್ಕೆ, ಮನೆಯಲ್ಲಿ ನಮ್ಮದು ಅಂತ ಒಂದು ಸ್ವಂತ ಮನೆಯೋ, ಬಾಡಿಗೆ ಮನೆಯೋ, ಲೀಸ್ ಮನೆಯೋ, ತೋಟದ ಮನೆಯೋ, ವಿಲ್ಲಾ ಕಟ್ಟಿದಿರಿ, ಬಂಗಲೆ ಕಟ್ಟಿದಿರಿ, ಅರಮನೆ ಕಟ್ಟಿದಿರಿ, ತುಂಬ ಜನ ಕೇಳೋ ಪ್ರಶ್ನೆಗಳು ನಾನು ನೋಡಿದ್ದೇನೆ. ತುಂಬ ಕನ್ಫ್ಯೂಷನ್ ಮಾಡಿಟ್ಬಿಟ್ಟಿದ್ದಾರೆ. ಇವತ್ತು ತುಂಬ ವೈದಿಕ ಪ್ರಪಂಚದಲ್ಲಿ ಇಲ್ಲ ಸಲ್ಲದ್ದೆಲ್ಲ ಈ ಒಂದು ಯಾವುದೋ ಒಂದು ಕುಬೇರ ಯಂತ್ರ, ಯಾವುದೋ ಒಂದು ಚೈನಾ ಡುಮ್ಮಣ್ಣ ತಗೊಬಂದಿಟ್ಬಿಟ್ರೆ ಮನೆಗೆ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತಿರಸ್ತು, ಕೋಟೀಶ್ವರ ಆಗ್ಬಿಡ್ತೀರಿ ಅಂತ ಹೇಳ್ತಾರೆ. ಎಲ್ಲಿಂದ ಬಂತು? ಎಲ್ಲಿಯೂ ಇಲ್ಲದ ವೈದಿಕದ ಒಂದು ಭಾವ. ಕುಬೇರ ಯಂತ್ರ ತಂದಿಟ್ಟು ಬಿಟ್ರೆ ನೀವು ಅಪರ ಕುಬೇರ. ಹಾಗಾದ್ರೆ ನಮ್ಮ ದೇಶದವರೇ, ನಮ್ಮ ರಾಜ್ಯದವರೇ ತಗೊಬಂದಿಟ್ರೆ ನಮ್ಮ ಊರಿನ ಹೆಣ್ಮಕ್ಳಿಗೆ 2,000 ಅಲ್ಲ 20,000 ಕೊಡ್ಬೇಕು ಅವ್ರು. ಹಾಗಾದ್ರೆ ಎಲ್ರಿಗೂ ಬಸ್ ಫ್ರೀ, ಜೆಂಟ್ಸ್ಗೂ 2,000 20,000 ಕೊಡ್ತೀವಿ, ನಮ್ ಕೈಲಾಗುತ್ತೆ. ಕುಬೇರ ನಮ್ಮ ಮನೆಗೆ ಹೊಲ್ದು ಬಿಟ್ಟ ಅಷ್ಟೇ. ನಮ್ ದೊರೆಗಿಲ್ಲದ ತಾಕತ್ತ, ದೊರೆಗಿಲ್ಲದ ವೈದಿಕ ಶಕ್ತಿಯ, ಅವ್ರಿಗಿಲ್ಲದ ವೈದಿಕರ ಸಂಸ್ಥಾನವೇ ಅವರದ್ದು. ಎಲ್ಲಾ ದೊಡ್ಡ ವೈದಿಕರು ಅವ್ರ ಹಿಂದ್ಗಡೆ ಇರ್ತಾರೆ. ಎಲ್ಲಾ ಗುರುಗಳು, ಜಗದ್ಗುರುಗಳು, ಪೀಠಾಧಿಪತಿಗಳು ನಿಂತು ಮಾಡಿಸಿ ಅದನ್ನ ಸರಿಪಡಿಸ್ಬಿಡ್ಬೋದಲ್ವಾ? ಈ ತರದ ಒಂದು ಹುಚ್ಚು ಭ್ರಮೆಯ ಕಲ್ಪನೆಗಳನ್ನ, ತಪ್ಪಾದ ಅಭಿಪ್ರಾಯಗಳನ್ನ ಜನಗಳಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ಒಂದು ಕೂರ್ಮ ಯಂತ್ರ ತಂದಿಟ್ಟು ಬಿಟ್ರೆ ಖಂಡಿತ ಇಲ್ಲವೇ ಇಲ್ಲ. ಮಾಡುವ ಬಹುದೊಡ್ಡ ತಪ್ಪು ಮಾಡೋದನ್ನ ಬಿಟ್ಟು ಬಿಡುವುದು ದೊಡ್ಡ ತಪ್ಪು. ಏನು ಮಾಡುತ್ತಿದ್ದೇವೆಯೋ ಅದನ್ನೇ ಮಾಡಬೇಕು. ನಮ್ಮ ವೈದಿಕ ಶಾಸ್ತ್ರ ಹೇಳಿಕೊಟ್ಟಿರುವುದು ಅದೇ. ಆಗಮ ಅಂದರೆ ಎಷ್ಟೋ ಜನ ಗೊತ್ತಿಲ್ಲ. ಗ.ಮ ಅಂತ ಹೇಳ್ತಾರೆ. ಅಂದರೆ ಆದಿದೇವ ಹೇಳಿದ್ದು. ಅಂದರೆ ಯಾರು? ಆದಿದೇವ ಶಿವಯ್ಯ. ಗ ಅಂದ್ರೆ ಏನು? ಗಾಯತ್ರಿ, ಗೌರಿ. ಯಾರಿಗೆ ಹೇಳಿದ್ದು? ಗೌರಿ ದೇವಿಗೆ. ಅದನ್ನ ಸೀಲೊತ್ತಿದ್ಯಾರು? ಮಾ. ಆ ಮಂತ್ರಕಾರಕ, ಸ್ಥಿತಕಾರಕ ನಡೆಸ್ತಿರುವಂತಹ ವಿಷ್ಣು, ಆ ಮಾಯಾ, ಅದುವೇ ಆಗಮ. ನಮ್ಮ ಆಗಮ ಶಾಸ್ತ್ರಗಳು ಏನೇ ಹೇಳಿದ್ದಾವೆಯೋ ಅದೇ ಪಾಲನೆ ಮಾಡ್ಬೇಕೇ ವಿನಃ ಆಮೆ ಉಂಗುರ ಹಾಕೋಬಿಟ್ರೆ, ಆಮೇಲೆ ತಂದಿಟ್ಟು ಬಿಟ್ರೆ. ಇನ್ನೂ ಕೆಲವು ಪುಣ್ಯಾತ್ಮರು ನೋಡ್ಬೇಕು, ದೇವ್ರ ಮನೆಯಲ್ಲಿ ತೊಟ್ಟಿ ಮಾಡಿಸ್ಬಿಟ್ಟು ಆಮೇಲೆ ಇಟ್ಬಿಟ್ಟಿದ್ದಾರೆ. ಓ ಹೋ 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 ಹೋ, ಏನೇನು ವಿಚಿತ್ರವಾಗಿರತಕ್ಕಂಥದ್ದು, ಎಲ್ಲಿಯೂ ಇಲ್ಲದಂತ, ಎಲ್ಲೂ ಇಲ್ಲ. ಎಲ್ಲಾದ್ರೂ ಅದಕ್ಕೊಂದು ಹಿನ್ನೆಲೆ ಇರ್ಬೇಕಲ್ವಾ? ಹಿಂದೆ ಕೂಡ ನಾನು ಹೇಳಿದ್ದೆ ಒಮ್ಮೆ, ಶ್ರೀಚಕ್ರ ಆರಾಧನೆ ಎಲ್ಲರೂ ಮಾಡೋ ಹಾಗಿಲ್ಲ, ಸಂತಾನ ಗೋಪಾಲ ಯಂತ್ರ ಎಲ್ಲರೂ ಮಾಡೋ ಹಾಗಿಲ್ಲ, ಕುಬೇರ ಹೋಮ, ಕುಬೇರ ಪೂಜೆ ಎಲ್ಲರೂ ಮಾಡೋ ಹಾಗಿಲ್ಲ, ಕುಬೇರ ಯಂತ್ರ ಒಲಿಯಲ್ಲ. ಇದು ಹೆಂಗೆ ಅಂದ್ರೆ, ಒಂದು ಸಿಂಪಲೆಸ್ಟ್ ಫಾರ್ಮುಲಾ ಹೇಳ್ಕೊಡ್ತಾನೆ. ಒಂದು ವೆಜಿಟೇರಿಯನ್ ಅಡಿಗೆನಲ್ಲಿ ಎಕ್ಸ್ಪರ್ಟ್ ಇರೋರ್ನ ಹೋಗ್ಬಿಟ್ಟು ದಿಢೀರ್ ಅಂತ ನಾನ್ ವೆಜ್ ಎಲ್ಲ ಹಾಕಿದ್ರೆ, ಇಲ್ಲ ಬೇರೆ ಇನ್ನೊಂದು ಸಿಹಿ ತಿಂಡಿಗಳನ್ನ ಮಾಡಿ ಅದು ಕೈ ಒಲ್ದಿಲ್ಲ. ಮೊದಲಿಂದಲೂ ಇವರು ಚಿತ್ರಾನ್ನ ಸ್ಪೆಷಲಿಸ್ಟು, ಪುಳಿಯೋಗರೆ ಸ್ಪೆಷಲಿಸ್ಟು. ಪ್ರಸಾದದಲ್ಲಿ ತಗೊಂಡೋಗ್ಬಿಟ್ಟು ದಿಢೀರ್ ಅಂತ ಹೇಳ್ಬಿಟ್ಟು ಜಾಂಗೀರ್ ಮಾಡು, ಜಾಮೂನ್ ಮಾಡು ಅಂದ್ರೆ ಆ ಕೈ ರುಚಿ ಬರೋದಿಲ್ಲ, ಕೆಟ್ಟೋಯ್ತು. ಮಾಡ್ತಿರೋ ಚಿತ್ರಾನ್ನನೂ ಮರ್ತೋಗ್ತಾರೆ. ಇದೇ ಆಗ್ತಿರೋದು ಲೋಕದಲ್ಲಿ. ಸಿಂಪಲೆಸ್ಟ್ ಫಾರ್ಮುಲಾ, ಸಿಂಪಲೆಸ್ಟ್. ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿರೋದನ್ನ ತಗೊಂಡು ಹೋಗ್ಬಿಟ್ಟು ಯಜಮಾನನ ಸೀಟಲ್ಲಿ ಕುಂದರ್ಸಿ ನೋಡಿ, ಮುಗಿದೋಯ್ತು. ಯಜಮಾನ ಬಂದು ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿಬಿಡ್ಲಿ, ಮುಗಿದೋಯ್ತು. ಇದು ಅರ್ಥ ಮಾಡ್ಕೊಳ್ಳದೆ ಯಾರೋ ಹೇಳಿದ್ರು ಅದನ್ನ ತಗೋಬಂದು ಆಂಜನೇಯ ಪ್ರತಿಮೆ ಇಟ್ಟು ಬಿಡೋಣ, ವೀರಾಂಜನೇಯ ತಂದಿಟ್ಟು ಬಿಡೋಣ. ನಮ್ಮ ಮನೆಗೆ ಸಂಬಂಧಪಟ್ಟಿದ್ದ ಅದು ಇಲ್ಲ. ಇದು ಹೆಂಗೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಗೆ ಬ್ರೈನ್ಗೆ ಸಂಬಂಧಪಟ್ಟಂತದ್ದು ಮಾತ್ರೆ ತಂದು ಕುಡಿದ್ವಿ ಅನ್ನೋ ತರ ಆಯ್ತು.
ಬೆಳಿಗ್ಗೆ ತಿಂಡಿ ತಿನ್ನೋ ಬದಲು ಊಟ ತಿಂದ್ರು, ಊಟ ತಿನ್ನೋ ಬದಲು ತಿಂಡಿ ತಿಂದ್ರು ಕೂಡ ಏನು ವ್ಯತ್ಯಾಸ ಆಗುತ್ತೋ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ. ಒಂದು ಊಟದಲ್ಲಿಯೇ ಒಂದು ಬದಲಾವಣೆ ಆಗಿಬಿಡ್ತು ಅಂದ್ರೆ ನಮ್ ದೇಹ ತಟ್ಕೊಳ್ಳಲ್ಲ. ಏನು ಬೇಡ, ನೀವು ಯಾರು ಫಾರಿನರ್ಸ್ ಅನ್ನಾದ್ರೂ ನೋಡಿ, ಒಂದು ಉದಾಹರಣೆ, ಸೂಟ್ ಹಾಕೋತಾರೆ, ಹೌದ್ರಾ? ಇಲ್ಲವರೆಗೂ ಸೂಟ್ ಹಾಕೋತಾರೆ, ಟೈ ಹಿಂಗ್ ಹಾಕೊಂಡು ಕುತ್ತಿಗೆಗೆ ಹಿಂಗೆ ಶರ್ಟ್ ಹಾಕಿ ಹಿಂಗೆ ಹೇಳ್ಕೊಂಡು ಜಾಕೆಟ್ ಹಾಕೊಂಡು ಸೂಟ್ ಹಾಕೊಂಡು ಓಡಾಡ್ತಾರೆ, ಹೌದು? ನಮ್ಮೂರಲ್ಲಿ ಸೂಟು ಹಾಕಿಕೊಂಡು ನೀವು ಓಡಾಡುತ್ತೀರಾ ಹೇಳಿ? ಟೈ ಹಾಕೊಂಡು ಓಡಾಡ್ತೀರಾ ಕುತ್ತಿಗೆಗೆ? ಬೆವರು ಕಿತ್ತೋಗ್ಬಿಡುತ್ತೆ. ನಮ್ಮೂರು ಬೆಂಗಾಡು. ಇದನ್ನ ತಿಳ್ಕೊಳ್ಳೇ ಇಲ್ಲ. ಆ ಊರಿನ ಟೈ, ಆ ಊರಿನ ಜಾಕೆಟ್ಗಳು ಹಾಕೊಂಡು ಕೋಟ್ ಹಾಕೊಂಡು ಓಡಾಡ್ತಾರೆ ಇವತ್ತು, ಹೌದು? ಇದು ಬಂದಿರೋ ದೊಡ್ಡ ಸಮಸ್ಯೆ. ನೀವು ಗಮನಿಸಿ ನೋಡಿ, ನಮ್ಮೂರಿಂದೆಲ್ಲ ಅದು ಡ್ರೆಸ್ಸೇ. ನಮ್ಮೂರಲ್ಲಿ ಒಂದು ಕಚ್ಚೆ ಪಂಚೆ, ಪಟಾಪಟಿ ಚಡ್ಡಿ, ಗಾಳಿ ಆನಂದವಾಗಿ, ತುಂಬಾ ಜನ ಇವತ್ತು ಅದನ್ನ ಫಾಲೋ ಮಾಡ್ತಿದ್ದಾರೆ. ಪಟಾಪಟಿ ಚಡ್ಡಿ, ಗಾಳಿ ಓಡ್ಬೇಕು ಒಳಗಡೆ. ನಮ್ಮ ಒಂದು ಜನನಾಂಗಗಳಿಗೆ, ಸ್ತ್ರೀಯರಿಗೂ ಅಂತದೊಂದು ವ್ಯವಸ್ಥೆ ಇತ್ತು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಮ್ಮಂದರು ಈ ಗರ್ಭಕಂಠ ದೋಷ, ಯೂರಿನರಿ ಇನ್ಫೆಕ್ಷನ್ ಅನ್ನೋದೇ ನಮ್ಮೂರಲ್ಲಿ ಇರ್ಲಿಲ್ಲ. ಯಾವ ಪುರುಷರನ್ನ ಕೇಳಿ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ಅನ್ನೋದು ಇರ್ಲಿಲ್ಲ. ಯೂರಿನ್ ಇನ್ಫೆಕ್ಷನ್ ಆಯ್ತು, ಇನ್ನೊಂದಾಯ್ತು ಅಂತ, ಸೆಕ್ಷುವಲ್ ಡಿಸಾರ್ಡರ್ಸ್ ಬಂತು, ಅದು ಇದು ಅಂತ ಪ್ರಸಂಗಗಳು, ಅದು ಇದು ವಿಪರೀತ ಆಯ್ತು ಅಂದ್ರೆ ಆ ಊರಿಗೆ ಇಲ್ಲದ ಏನೇನೋ ಕಾಯಿಲೆಗಳಿದಾವೆ, ಬಿಟ್ಬೇಡಿ. ಅವ್ರ ಊರಲ್ಲಿ ಚಳಿಯಪ್ಪ, ವಿಪರೀತ ಚಳಿ, ಅದಕ್ಕೆ ಕೋಟ್ ಹಾಕತ್ತಾರೆ ಅವರು, ಜಾಕೆಟ್, ಮಫ್ಲರು ಎಲ್ಲ ಸುತ್ತಕೊಂಡು. ನಮ್ಮೂರಿಗೆ ಏನ್ ಬಂದಿದೆಯೋ ಗೊತ್ತಿಲ್ಲ. ಈ ಒಂದು ಪಾಶ್ಚಿಮಾತ್ಯದ ಕೇಡು ಬುದ್ಧಿ ನಮ್ಮನ್ನ ಅಟಗಾಯಿಸಿಕೊಂಡು ಈ ತರದ್ ಮಾಡಿಟ್ಕೊಬಿಟ್ಟಿದ್ದೇವೆ. ಸೂಟು ಬೂಟು ಹಾಕೊಂಡ್ರೇನೆ ಅಂತ ಅವ್ರು ಬೂಟು ಸಾಕ್ಸು ಹಾಕೋತಾರೆ ಆ ಚಳಿಯಲ್ಲಿ. ನಮ್ಮೂರಲ್ಲಿ ಅವ್ರು ನೋಡಿ, ನಮ್ಮೂರಿಗೆ ಬಂದ್ರೆ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಅರ್ಧ ಬಟ್ಟೆ ಹಾಕೊಂಡು, ಅವ್ರು ಏನು ಕೇಳಿ ಬಿಕಿನಿ ಡ್ರೆಸ್ ಅವ್ರ ಊರಿಗೆ ಬಂದಿದ್ದು ಬಿಸಿಲುಗಾಲದಲ್ಲಿ. ಅವ್ರಿಗೆ ಯಾವಾಗ್ಲೂ 1 ತಿಂಗಳು ಬಂದ್ರೆ ಹೆಚ್ಚು, ಫುಲ್ ಹೋಗಿ ಮರಳ ಮೇಲೆ ಮಲ್ಕೊಂಡ್ಬಿಡೋದು. ದೇಹಕ್ಕೆ ಬೇಕಲ್ವಾ, ವಿಟಮಿನ್ ಕೊರತೆಗಳಿದಾವೆ. ಅದಕ್ಕೆ ಬಿಸಿಲಿಗೆ ಹೋಗಿ ಅಲ್ಲಿ ಮಲಗ್ಬಿಡೋದು, ಸಮುದ್ರ ದಂಡೆ, ನದಿ ದಂಡೆನಲ್ಲಿ ಹಾಕೊಂಡು ಅವ್ರು ಮಲ್ಕೋತಾರೆ. ಅವರು ಪೂರ್ತಿ ಮೈ. ನಾವು ನೋಡಿ ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತೀವಿ, ಚೆನ್ನಾಗಿ ಹರಳೆಣ್ಣೆ ತಂದು ಯುಗಾದಿ ಹಬ್ಬಕ್ಕೆ ಎಣ್ಣೆ ಹಚ್ಚಬೇಕು, ದೀಪಾವಳಿ ಹಬ್ಬಕ್ಕೆ ಎಳ್ಳೆಣ್ಣೆ ಹಚ್ಚಬೇಕು ಅಂತ ಮಾಡ್ತೀವಿ. ಯುಗಾದಿ ಹಬ್ಬಕ್ಕೆ ಏನ್ ಹಚ್ತೀವಿ? ಹರಳೆಣ್ಣೆ. ಕರೆಕ್ಟ್ ಆಗಿ ಗಮನಿಸಿ ನೋಡಿ, ನಮ್ಮ ಹಿರಿಯರು ಮಾಡಿರೋ ವೈದಿಕ ಆಗಮ ಸುಮ್ಮನೆ ಅಲ್ಲ. ಏನ್ ಹೇಳಿದ್ರು ತಪ್ಪು ಹುಡ್ಕೋ ಜನ. ಈ ತರದ್ದು ಮುಟ್ಟಾಳ ದಾಸರುಗಳು ಈ ತರದ್ದು ಏನೋ ಒಂದು ರೀಲ್ಸ್ ಹುಚ್ಚುಗೋ ಇನ್ನೊಂದು ಏನೋ ಒಂದು ಮಾಡ್ಲಿಕ್ಕೆ ನಿಮ್ಮನ್ನ ತಲೆ ಕೆಡಿಸಿ ಈ ಯಂತ್ರ, ಈ ಪೂಜೆ, ಈ ನಿಯಮ ಇದೆಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಹೌದು, ನಮ್ಮೂರಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ, ಅದಕ್ಕೆ ಪಗಡಿ ಕಟ್ಟೋರು, ಅದಕ್ಕೆ ಸ್ತ್ರೀಯರು ಹಿಂಗ್ ಸೆರಗು ಹಿಂಗ್ ಓದಿಸ್ಕೊಳ್ಳೋರು, ಮೈ ತುಂಬಾ ಸೀರೆ, ತಾಯಂದ್ರು, ಅಮ್ಮಂದ್ರು. ಪ್ರತಿಯೊಂದಕ್ಕೂ ಒಂದು ಲೆಕ್ಕ. ನಮ್ಮ ಒಂದು ನಿಯಮ ಇದೆಯಲ್ಲ, ನಮ್ಮ ಸನಾತನ ಧರ್ಮದ ಒಂದು ಸ್ನಾನದಲ್ಲೇ ಅಷ್ಟು ವಿಶೇಷ, ಸ್ನಾನದಲ್ಲೇ ಅಷ್ಟು ವಿಶೇಷ. ಊಟದಲ್ಲಿ ಇವತ್ತಿಗೂ ನೀವು ನಂಬೋಲ್ಲ, ತುಂಬಾ ತಿಳಿದವರು ವೈದಿಕರು ಇನ್ನೊಬ್ರು ಮುಂದ್ಗಡೆ ಕೂತ್ಕೊಂಡು ಊಟ ಮಾಡಲ್ಲ, ಇನ್ನೊಬ್ರು ನೋಡೋ ಹಾಗೆ ಊಟ ಮಾಡಲ್ಲ. ಅದಕ್ಕೆ ನಮಗೆ ಹೋಟೆಲ್ ಊಟ ಪದ್ಧತಿ ಇರ್ಲಿಲ್ಲ. ಮನೇಲಿ ಅಚ್ಚುಕಟ್ಟಾಗಿ ಯಜಮಾನ್ರುಗಳು ನೋಡಿ, ತುಂಬಾ ತಿಳಿದ ಯಜಮಾನ್ರುಗಳು ಎಲ್ಲೋ ಮೂಲೆಯಲ್ಲಿ ಕುತ್ಕೋತಾರೆ, ಶಿವ ಅಂತ ಊಟ ತಗೊಬಂದು ಹಿಂಗ್ ಬಡಿಸ್ತಿದ್ರೆ ಹಿಂಗ್ ತಿಂದು ಸೈಲೆಂಟ್ ಆಗಿ ಮಾತಾಡಿದ್ರೆ ಕೈ ತೊಳೆದು ಎದ್ದು ಬರ್ತಾ ಇರ್ತಾರೆ, ಯಾರು ನೋಡೋ ಆಗಿಲ್ಲ. ಇವತ್ತು ದೊಡ್ಡ ಡೈನಿಂಗ್ ಟೇಬಲ್ ಎಲ್ಲ ಬಂದು ಹಿಂಗ್ ಹಾಕೊಂಡು ನೋಡ್ಕೊಂಡು, ಯಾರಾದ್ರೂ ಹೊಟ್ಟೆ ತುಂಬಾ ಅನ್ನ ತಿಂತಿದ್ದೀರಾ, ಅನ್ನವೇ ವಿಷವಾಗೋಯ್ತು. ನೋಡೋ ದೃಷ್ಟಿಯೇ ವಿಷ, ಇನ್ನು ಅನ್ನ ವಿಷವಾಗದೆ ಇನ್ನೇನಾಗುತ್ತೆ? ಇವತ್ತಿಗೂ ನಮ್ಮ ವೈದಿಕ ಪರಂಪರೆಯಲ್ಲಿ ಅದಿದೆ. ನಮ್ಮ ಅಜ್ಜ ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ಬೆನ್ ತೋರಿಸ್ಕೊಂಡು ಇದೇನಿದು ಅಂತ ನನಗ್ ಗೊತ್ತಿಲ್ಲ. ನಮ್ಮದು ತೀರಾ ಬಡತನ. ಅಜ್ಜನ ಮನೆ ಚೆನ್ನಾಗಿತ್ತು, ವ್ಯವಸ್ಥೆಗಳಿತ್ತು, ಅವ್ರಿಗೆ ದೊಡ್ಡವರು ಮನೆ ತುಂಬಾ ರಾಗಿ ಇನ್ನೊಂದು ಇರೋದು. ನನ್ನ ಅಜ್ಜಿ ಗಟ್ಟಿಗಿತ್ತಿ, ಬೇಳೆಗಳು ಕಾಳುಗಳು ನೋಡ್ಬೇಕು, ಬಡಿಸಿದ್ರೆ ತಗೊಂಡೋಗಿ ಅಲ್ಲಿ ಮೂಲೆಯಲ್ಲಿ ಬೆನ್ ಮಾಡ್ಕೊಂಡು ಇದೇನಿದು ಅಂತ. ಯಾರು ಊಟ ನೋಡಬಾರ್ದು ಅನ್ನೋರು. ಕಣ್ ದೃಷ್ಟಿ ಸರಿ ಇಲ್ಲಪ್ಪ, ಮನುಷ್ಯ ಕಷ್ಟಪಡೋದೇ ಬೊಗಸೆ ಊಟಕ್ಕೆ.
ಬೊಗಸೆ ಊಟಕ್ಕೆ, ಆ ಊಟಕ್ಕೆ ಕೆಡದಷ್ಟು ಇವನೇನು ಇಷ್ಟು ತಿಂತಾನೆ, ಇದೇನೋ ಹಿಂಗ್ ತಿಂತಾನೆ, ಇಷ್ಟೆಲ್ಲ ತಿಂತ. ಅದು ಗಂಜಿ ತಿಂತಿದೀವೋ, ಅಂಬಲಿ ತಿಂತಿದೀವೋ, ಪಲಾವ್ ತಿಂತಿದೀವೋ, ಮೃಷ್ಟಾನ್ನ ತಿಂತಿದೀವೋ, ಅದು ನಮಗ್ ಸೇರಿದು, ಯಾರು ನೋಡೋ ಆಗಿಲ್ಲ ಅಂತ ಎಂತದ್ದು ಹೇಳ್ಕೊಟ್ಟವ್ರು ಅನ್ನ. ಇವತ್ತು ಯಾರ ಮನೇಲಿ ಆದ್ರೂ ಕೇಳಿ, ಯುವರ್ ಗಟ್ ಆಸ್ ಅ ಪ್ರಾಬ್ಲಮ್, ಯುವರ್ ಗಟ್ ಆಸ್ ಅ ಪ್ರಾಬ್ಲಮ್. ವೇರ್ ಇಸ್ ದಿ ಗಟ್ ಪ್ರಾಬ್ಲಮ್? ಮೇನ್ ಇಸ್ ಕಲ್ಲೇಟಿಗಿಂತ ಕಣ್ಣೀಟು ದೊಡ್ಡದು ಅಂತ ದೊಡ್ಡವರು ಅಷ್ಟು ಹೇಳಿಲ್ವಾ ನಮ್ಮ ಆಗಮ, ನಮ್ಮ ವೈದಿಕ ದೊಡ್ಡವರು ಹಿರಿಯರು. ಅವ್ರಿಗಿಂತ ವೈದಿಕರ ನಮ್ಮ ಹಿರಿಯರಿಗಿಂತ? ಅವ್ರು ಹೇಳ್ಕೊಟ್ಟ ಆಚಾರಗಳನ್ನ ಅನಾಚಾರ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ಅದನ್ನ ಅಪಪ್ರಚಾರ ಮಾಡುವಂತ ಮೂರ್ಖರುಗಳು ತುಂಬಾ ಜನ. ಇದನ್ನಿಟ್ಟು ಮಾಡ್ಬಿಡಿ, ಅದನ್ನಿಟ್ಟು ಮಾಡ್ಬಿಡಿ, ತುಂಬಾ ದೊಡ್ಡದು ತಪ್ಪುಗಳು. ಇದು ಎಷ್ಟೋ ಬಾರಿ ನನ್ನ ನೋವಾಗುತ್ತೆ ನೋಡ್ತಿದ್ರೆ. ಏನೋ ಇದು ನೋಡೋದು ಬಿಟ್ಬಿಟ್ಟಿದ್ದಾನೆ. ಬೇರೆಯವ್ರ ಕಂತೆಗಳು ಬೇಡ, ಕಥೆಗಳು ಬೇಡ. ನನಗೇನ್ ಗೊತ್ತಿದೆಯೋ ನನ್ನ ಪರಿವಾರಕ್ಕೆ, ನನ್ನ ನಮಾಮಿ ಶಂಕರ ಪರಿವಾರಕ್ಕೆ ಏನ್ ತಿಳಿಸ್ಕೊಡ್ಬೇಕು ಅದು ನನ್ನ ಪ್ರಯತ್ನ ಅಂತ. ಹೌದು, ನಿಮಗೆ ಏನು ಗೊತ್ತಿದೆಯೋ ಅದನ್ನ ಮಾಡೋದು ಬಿಟ್ಟರು ಕೂಡ ನೀವು ಕೆಟ್ಟೋಗ್ತೀರಿ, ಬಿದ್ದೋಗ್ತೀರಿ, ನಷ್ಟ ಆಗ್ತೀರಿ. ಗೊತ್ತಿರುವುದನ್ನ ಬಿಟ್ಟು ಬೇರೆ ಏನೂ ಮಾಡ್ಲಿಕ್ಕೆ ಹೋಗಬೇಡಿ ಮಕ್ಕಳೇ. ಮುಖ್ಯವಾಗಿ ಮನೆಯ ದೇವರು. ಯಾರೋ ಇಷ್ಟ, ಯಾರಿಗೂ ಲಕ್ಷ್ಮಿ, ನಿಮಗೆ ಲಕ್ಷ್ಮಿ ಇಲ್ಲ ಅಂದ್ಮೇಲೆ ಮಾಡಬೇಡಿ. ಯಾರೋ ಸತ್ಯನಾರಾಯಣ ಮಾಡ್ತಿದ್ದಾರೆ, ಓ ಸೂಪರ್, ನಾನು ಮಾಡ್ಬಿಡೋಣ. ಇಲ್ಲ, ನಿಮಗೆ ಮೊದಲಿಂದಲೂ ಬಂದಿಲ್ಲ, ಮಾಡಬೇಡಿ. ಮೊದಲಿಂದಲೂ ಅದಿಲ್ಲ, ಮಾಡಬೇಡಿ. ಯಾರೋ ಗಣೇಶ ಇಟ್ಟುಬಿಟ್ಟು ಪೂಜೆ ಮಾಡ್ತಿದ್ದಾರೆ, ತಂದಿಟ್ಬಿಟ್ಟು ನಾವು ಮಾಡ್ಬಿಡ್ತೀವಿ. ಇಲ್ಲ, ನಿಮ್ಗೆ ಅದಿಲ್ಲ, ಪದ್ಧತಿ ಇಲ್ಲ, ನಿಮ್ ಮನೇಲಿ ಮಾಡಿಲ್ಲ. ಅದನ್ನೇ ನಿಮ್ ಹಿರಿಯರ ಹತ್ರ ನೀವು ಕೇಳ್ಬೇಕಾಗಿರೋದು. ಅವ್ರ ವಿಗ್ರಹ, ಇವ್ರ ವಿಗ್ರಹ, ನರಸಿಂಹ ವಿಗ್ರಹ ತಂದ್ಬಿಡ್ತೀನಿ, ದೇವಿ ವಿಗ್ರಹ ತಂದ್ಬಿಡ್ತೀನಿ, ಕೃಷ್ಣನ್ ವಿಗ್ರಹ, ಇದ್ಯಾವುದು ಮಾಡಬೇಡಿ. ಎಲ್ಲರ ಮನೆಗೊಂದು ಮನೆ ದೇವರಿದೆ. ಅದು ನಿಮ್ಮ ಮನೆ ಕೃಷ್ಣ ಅಂದ್ರೆ ಕೃಷ್ಣನ ಮೊದಲ ಪೂಜೆಯೇ ಸರ್ವಶ್ರೇಷ್ಠ. ಅದನ್ನೇ ತಂದು ಮಾಡಿ. ನಿಮ್ಮ ಮನೆ ದೇವರ ಪ್ರತಿಮೆಯೇ ಇಟ್ಟು ಗೃಹ ಪ್ರವೇಶಕ್ಕೆ ಪೂಜೆ ಮಾಡಬೇಕು. ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆದ್ರೆ ಇಷ್ಟವಿರೋ ದೇವರುಗಳನ್ನೆಲ್ಲ ನೀವು ತಗೊಬಂದು ಜೋಡಿಸ್ಬೋದು. ಈಗ ನೋಡಿ, ನಮ್ಮ ಮನೆಯಲ್ಲಿ ವೆಂಕಟೇಶ, ಎಸ್, ನಮ್ಮ ಮನೆ ದೇವರದೇ. ನನಗೆ ತುಂಬಾ ಇಷ್ಟ. ಅಮ್ಮನವರು ಅಲ್ಲೊಂದು ಪುಟ್ಟ ವಿಗ್ರಹ ಇಟ್ಕೊಂಡಿದ್ದಾರೆ. ಗಣಪತಿ ಇಲ್ಲದೆ ಪೂಜೆ ಇಲ್ಲ, ಅಲ್ಲೊಂದು ಇಟ್ಟಿದ್ದೇವೆ. ಗೋ ಪೂಜೆ ತುಂಬಾ ಇಷ್ಟ, ಅದಕ್ಕೊಂದು ಗೋವಿನ ವಿಗ್ರಹ ಇಟ್ಟಿದ್ದೇವೆ. ಬಂದ್ರೆ ಆ ಅಮ್ಮನವರನ್ನ, ಗೋಮಾತೆಯನ್ನ ಹಿಂದ್ಗಡೆ ಮುಟ್ಟಿ ಆತರ ನಮಸ್ಕಾರ ಮಾಡ್ಕೋದು ಅಷ್ಟೇ. ಇನ್ಯಾರೋ ಹೋದಾಗ ಗುರುಗಳದ್ದು ಇನ್ನೊಂದು ಕೊಟ್ಟಿದ್ದಾರೆ, ಅಲ್ಲಿ ಇಟ್ಕೊಂಡಿದ್ದಾರೆ ಮನೆಯವರು. ಆದ್ರೆ ನಮ್ಮ ಮನೆಯ ಮೊದಲ ಪೂಜೆ ವೆಂಕಟೇಶ್ವರರೇ. ನನಗಿಷ್ಟ ಗೌರಮ್ಮ. ಕಾಮಾಕ್ಷಿ ಅಂದ್ರೆ ನನಗೆ ಹುಚ್ಚು, ಕಂಚಿ ಕಾಮಾಕ್ಷಿ. ನನ್ನ ಜ್ಞಾನಗಂಗಾದೇವಿ ಅಂತೂ ಕೇಳಲೇಬೇಡಿ. ನನ್ನ ಕುಲದೇವಿ, ಊರದೇವಿ ಅಂತೇವೆ. ಕುಲದೇವಿ ಅಲ್ಲ, ಊರದೇವಿ, ಗ್ರಾಮದೇವಿ. ನನ್ನ ಇಚ್ಛಾದೇವಿ ಕಾಳಿಕಾದೇವಿ. ನಿಜವೇ, ಅದಿದೆ, ಸಣ್ಣದಾಗಿ ಆ ಪ್ರಾರ್ಥನೆ ಮಾಡ್ಕೋತೇನೆ. ಆದರೆ ಮೊದಲ ಪ್ರಾರ್ಥನೆ, ಮೊದಲ ಪೂಜೆ ಸಲ್ಲಬೇಕಾಗಿರುವುದು ನಮ್ಮ ಮನೆಯ ದೇವರಿಗೇನೆ. ನಿಮಗ್ ಗೊತ್ತಿಲ್ಲ, ನಿಮ್ ಹಿರಿಯರನ್ ಕೇಳಿ. ನಿಮ್ ದೊಡ್ಡಪ್ಪ, ನಿಮ್ ಚಿಕ್ಕಪ್ಪ, ನಿಮ್ಮ ಅತ್ತೆ, ನಿಮ್ ಕುಲದಲ್ಲಿ ಯಾರಾದ್ರೂ ದೊಡ್ಡವರು ಹಿರಿಯರು ಇರ್ತಾರೆ, ಹೋಗಿ ಅವರ ಮನೆಯಲ್ಲಿ ಏನು ಯಾವ ಪೂಜೆ ಮಾಡ್ತಿದ್ದಾರೆ, ಅಟಿ ಲಕಮ ಮಾಡ್ತಿದ್ದಾರೆ, ತಂದಿಟ್ಟು ಪೂಜೆ ಮಾಡಿ. ನರಸಿಂಹರ ಪೂಜೆ ಅದೇ ಮಾಡ್ಬೇಕು. ಪ್ರತ್ಯಂಗಿರಾದೇವಿ ಅದನ್ನೇ ಮಾಡಿ. ರಾಜರಾಜೇಶ್ವರಿ ಅದನ್ನೇ ಮಾಡಿ. ಶಿವಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೀರಿ, ಲಿಂಗಾರಾಧನೆ ಅದನ್ನೇ ಮಾಡಿ. ಈ ರವಿಶಂಕರ್ ಗುರುಜಿ ಗಂಗಮ್ಮ ಪೂಜೆ ಮಾಡ್ತಾರಂತ ಗೊತ್ತಾ, ಅದಕ್ಕೇನೆ ಹೊಲ್ದಿರೋದು ಅಂತ ತಗೊಬಂದು ನಿಮ್ಮ ಮನೆ ದೇವರನ್ನ ಪಕ್ಕಕ್ಕಿಟ್ಟು ನೀವು ನನ್ನ ಗಂಗಮ್ಮನನ್ನ ಪೂಜೆ ಮಾಡಬೇಡಿ. ನಿಮ್ ತಾಯಿ ಮೊದಲು, ನಿಮ್ ತಂದೆ ಮೊದಲು. ನನ್ನ ತಂದೆ ಸುದ್ದಿಗೆ ಯಾಕೆ ಬರ್ತೀರಿ? ನನ್ನ ಹತ್ರ ಯಾಕೆ ಬರ್ತೀರಿ? ನನ್ನ ಹತ್ರ ಬರ್ಲೇಬೇಡಿ ಅಂತ ಅದಕ್ಕೆ ಹೇಳೋದು. ನನ್ನ ಹತ್ರ ಬರ್ಲೇಬೇಡಿ ಅಂತ ಅದಕ್ಕೆ ಹೇಳೋದು. ಯಾಕಂದ್ರೆ ಸತ್ಯ ಕಹಿ ಆಗಿರುತ್ತೆ ಅಲ್ವಾ, ತುಂಬಾ ಜನಕ್ಕೆ ಜೀರ್ಣಿಸ್ಕೊಳಕ್ಕಾಗಲೇ ಹೋಗಿ ಗುರುಗಳೇ ಅಂತಾರೆ. ಏನು ಗೊತ್ತಾ, ಇವತ್ತು ನೀವು ಒಂದು ಮಾಯೆಯ ಬಲೆ ಒಳಗಡೆ ಬಿದ್ದು ಬಿಟ್ಟಿದ್ರಿ. ಇದ್ಯಾವುದು ಕರುಂಗಾಲಿ ಮಾಲೆ ಹಾಕೋಬಿಟ್ರೆ ಇಲ್ಲ, ಅದೆಲ್ಲ ಇಲ್ಲ. ಏನು, ಈಗ ಧನುಷ್ ಹಾಕೊಂಡಿದ್ದಾನೆ ಕರುಂಗಾಲಿ ಮಾಲೆ. ಅವನು ಕರುಂಗಾಲಿ ಮಾಲೆ ಹಾಕೊಂಡಿದ್ದಕ್ಕೆ ಸೂಪರ್ ಸ್ಟಾರ್ ಆದ್ನ. ಸೂಪರ್ ಸ್ಟಾರ್ ಆದ್ಮೇಲೆ ಕರುಂಗಾಲಿ ಮಾಲೆ ಹಾಕಿದಾನ ನೋಡಿ. ಪೇದುಗುಂಡುಗಳು, ಅವನ್ಗೇನೋ ಇಷ್ಟ, ಯಾರೋ ಹೇಳಿದ್ರು ಏನೋ. ಅವ್ನ್ ಮಾಲೆ ಹಾಕೊಳ್ಳೋದಕ್ಕೂ ಒಂದು ನಿಯಮ ಇದೆ. ಮಾಲೆಗಳು ಸುಮ್ಮನೆ ಇಲ್ಲ. ಜಪಮಾಲೆ, ಇದೆಲ್ಲ ಮಾಲೆಗಳಲ್ಲಿ ತುಂಬಾ ವಿಧಾನ ಇದೆ. ಜಪಮಾಲೆ ಅದು ತೋರಿಸ್ಕೊಳ್ಳೋ ಹಾಗೆ ಇಲ್ಲ. ನೀವು ನಂಬಲ್ಲ, ಕಾರ್ಯ ಆದ್ಮೇಲೆ ನಾನು ತೆಗೆದು ಒಳಗಡೆ ಹಾಕೋತೀನಿ ನಿಮ್ಮ ಮುಂದುಗಡೆ ಅಷ್ಟೇ. ನನಗೆ ಆ ಕೆಟ್ಟ ದೃಷ್ಟಿ ತಾಕಬಾರ್ದು ಅಂತ ಇದನ್ನ ನಾನು ಹಾಕಿದ್ರೆ, ಮನೆಗೆ ಹೋಗಿದ್ದೆ ತೆಗೆದು ಮೊದಲು ಅದನ್ನ ಯಾವ ಜಾಗದಲ್ಲಿ ಇಡಬೇಕು ಇಟ್ಟು ಬಿಡ್ತಾನೆ. ಬೆಳಿಗ್ಗೆ ಸ್ನಾನ ಆದ್ಮೇಲೆನೆ ಧರಿಸೋದು.
ಎಸ್, ಮನೆಗೆ ಹೋದ್ಮೇಲೆ ನಾನು ಸಾಮಾನ್ಯ ಮನುಷ್ಯ, ನಾನೊಬ್ಬ ಸಂಸಾರಸ್ಥ, ಗೃಹಸ್ಥ, ಯಜಮಾನ, ಅಣ್ಣ, ಭಾವ, ಚಿಕ್ಕಪ್ಪ, ದೊಡ್ಡಪ್ಪ, ಗಂಡ, ಆಕೆಯ ಪ್ರಾಣಕಾಂತ, ನನ್ನ ಮಕ್ಕಳಿಗೆ ನಾನು ತಂದೆ. ಇದೆಲ್ಲ ಇದೆ. ಇದನ್ನ ಹಾಕೊಂಡು ಇನ್ನೂ ಕೆಲವ್ರು ನೋಡ್ಬೇಕು. ಒಂದ್ ಸಂಸ್ಥೆ ಕೆಲ್ಸಕ್ಕೆ ಸೇರಿದ್ರೆ ಅಲ್ಲಿ ತಮ್ಮ ಧರ್ಮದ ಬಗ್ಗೆ ಒಂದು ರೀತಿಯಾಗಿ ನಡ್ಕೊಳ್ಳೋದು ಮಹಾಪಾಪ. ನಮ್ಮ ಧರ್ಮ ನಮ್ಮ ಮನೆಯಲ್ಲಿರ್ಬೇಕು. ಸಡನ್ ಆಗಿ ನಾನು ಕ್ರೈಸ್ತ ಆಗಿದ್ದೇನೆ ಅಂತ ಕ್ಯಾಂಡಲ್ ಇಟ್ಕೊಂಡು ಮಠ ಮಧ್ಯಾಹ್ನ ಭಾನುವಾರದ ಒಂದು ಸ್ಪೆಷಲ್ ಜಾಬ್ ಕೊಟ್ಟಿದ್ದಾನೆ, ಏನೋ ಒಂದು ಪ್ರಾಜೆಕ್ಟ್ ಕ್ಯಾಂಡಲ್ ಇಟ್ಕೊಂಡು ಕುತ್ಕೋಬಿಟ್ಟು ಅಲ್ಲಿ ಹಾಕೊಂಡು ಕುತ್ಕೋಬಿಟ್ರೆ, ಮಠ ಮಧ್ಯಾಹ್ನ ತಗೋ ಹಿಂಗ್ ಹಾಕೊಂಡು ಹಿಂಗ್ ಕುತ್ಕೋಬಿಟ್ರೆ, ಅಲ್ಲೇ ನಾನು ಪ್ರಾರ್ಥನೆ ಮಾಡ್ಕೊಂಡು ನನ್ನ ಏಕಾದಶಿ ವೃತ್ತಿಗೆ ನಾನು ಸಡನ್ ಆಗಿ ಅಲ್ಲಿ ಎಲ್ಲ ಚೇರ್ ಎಲ್ಲ ತೆಗೆಸ್ಬಿಟ್ಟು ಹಿಂಗ್ ಕುತ್ಕೋಬಿಟ್ಟು ಓಂ ನಮಃ ಶಿವಾಯ ಅಂದ್ಬಿಟ್ರೆ ಹೆಂಗಿರುತ್ತೆ ಆಫೀಸ್ ಅಟ್ಮಾಸ್ಫಿಯರ್. ಇಂಥ ಎಡವಟ್ಟುಗಳು ಬೇರೆ ಸಿಕ್ಕಾಬಟ್ಟೆ ತುಂಬಿಸ್ತಿದ್ದಾರೆ, ಸಿಕ್ಕಾಬಟ್ಟೆ ತುಂಬಿಸ್ಬಿಟ್ಟಿದ್ದಾರೆ ಜನಗಳಲ್ಲಿ. ಅದೊಂದು ದೆವ್ವದ ಹಾಗೆ ಭೂತ ಮೆಟ್ಕೋಬಿಟ್ಟಿದೆ ಈ ತರದ್ದು. ಧರ್ಮ ಮೊದಲು ನಿಜವೇ, ಅದು ಮನೆಯಲ್ಲಿ. ಮನೆಯ ಹೊರಗಡೆ ಹೋದ್ರೆ ಸರ್ವಧರ್ಮ ಸಮಾನತ ನಮಗಿಲ್ಲ. ಹೌದು, ನನಗೆ ಬೊಟ್ಟಿದೆ, ನಾನು ಇಟ್ಕೊಂಡು ಹೋಗ್ತೇನೆ. ನನ್ನ ಆಫೀಸ್ಗೆ ಹೋದ್ರೆ, ನನ್ನದು ಬೇರೆ ಆಫೀಸ್ ಇದೆ, ಅಲ್ಲಿಗೆ ಹೋದ್ರೆ ಪ್ಯಾಂಟ್ ಧರಿಸ್ತೇನೆ, ಶರ್ಟ್ ಧರಿಸ್ತೇನೆ, ಬೊಟ್ಟಿರುತ್ತೆ, ಪಗಡಿ ಇರುತ್ತೆ. ಇದು ನಮ್ಮ ಮನೆತನದ್ದು, ಇದು ಬೊಟ್ಟು ನನ್ನ ವೈದಿಕದ್ದು ಅಷ್ಟೇ. ಅಲ್ಲಿ ನನ್ನ ರಾಮನ ಬಗ್ಗೆ ಆಗಲಿ, ನನ್ನ ಧರ್ಮದ ಬಗ್ಗೆ ಆಗಲಿ ನಾನು ಮಾತನಾಡುವುದಿಲ್ಲ. ನನ್ನ ರೋಲ್ ಅಲ್ಲೊಂದಿದೆ, ಏನೋ ಒಂದು ಮಾತಾಡಿ ಒಂದು ಅರ್ಧ ಗಂಟೆ 1 ಗಂಟೆ ಕೂತು ಬಂದು ಬಿಡ್ತೇನೆ ಅಷ್ಟೇ. ಯಾವ ಧರ್ಮದ ಮಾತು ಇಲ್ಲ. ವ್ಯವಹಾರದ ಜವಾಬ್ದಾರಿ ತಮ್ಮ ಕೆಲಸ ಇದೆ, ಅಲ್ಲಿ ಕುಳಿತುಕೋತೀನಿ, ಅದನ್ನ ಬಿಟ್ಟು ಬೇರೆ ಮಾತಾಡಲ್ಲ ನಾನು ಅಷ್ಟೇ. ಯಾರಿಗೂ ಅಲ್ಲಿ ಪ್ರಚೋದನೆ ಆಗಲಿ, ನನ್ನ ಗಂಗಮ್ಮನ್ ಬಂದು ನೋಡಿ, ಇದು ಮಾಡಿ, ಏನೂ ಹೇಳೋದಿಲ್ಲ. ನಿತ್ಯ ಅಲ್ಲೊಂದು 1000 ಜನ ಭೇಟಿ ಮಾಡ್ತೇನೆ, ಅಂಥದ್ದೊಂದು ಕಾರ್ಯಕ್ಷೇತ್ರ. ಅದರಿಂದ ನೆನಪಿಟ್ಕೊಳ್ಳಿ ಮಕ್ಕಳೇ, ಮನೆಯ ಮೊದಲ ಪೂಜೆ ಆಗಬೇಕಾಗಿರೋದು. ಅದು ಮುಖ್ಯವಾಗಿ ಗೃಹ ಪ್ರವೇಶ ಮಾಡುವಾಗ ಗುರುಗಳೇ ಹೋಮ ಮಾಡ್ಬಿಡ್ತೇವೆ, ಈ ಹೋಮ ಮಾಡ್ಬಿಡ್ತೇವೆ, ಆ ಪೂಜೆ ಮಾಡ್ಬಿಡ್ತೇವೆ, ಈ ಪೂಜೆ ಮಾಡ್ಬಿಡ್ತೇವೆ. ಖಂಡಿತ ಇಲ್ಲ. ಇನ್ಯಾರೋ ಏನೋ ಮಾಡ್ತಿದ್ದಾರೆ ಪಕ್ಕದ ಮನೆಯವರು, ನಾವು ಮಾಡೋದದೇ. ಇನ್ಯಾರೋ ಮಾಡಿದ್ರು, ಸಾಲ ಮಾಡಿ ಆದ್ರೂ ಸಂಸ್ಕಾರ ಮಾಡಿ. ಖಂಡಿತ ನಮ್ಮ ವೈದಿಕದಲ್ಲಿ, ನಮ್ಮ ಭರತಖಂಡದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಸಾಲ ಮಾಡಿ ಸೇವೆ ಮಾಡು, ಸಂಸ್ಕಾರ ಮಾಡು ಅಂತ ಹೇಳಿಯೇ ಇಲ್ಲ. ಹೌದು, ಲಾಸ್ಟ್ ವರ್ಷ ವರಮಹಾಲಕ್ಷ್ಮಿ ಜಗ 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 1000 ಮಂದಿಗೆ ನಾನು ಸೀರೆ ಇಟ್ಟು ಉಡಿ ತುಂಬಿಸಿ ಮಂಡ್ಲಕ್ಕೆ ತುಂಬಿಸಿ ಮಾಡಿದೆ. ಈ ವರ್ಷ ಆಗಿಲ್ಲಪ್ಪ. ಬರೀ ಅಚ್ಚು ಬೆಲ್ಲ, ಒಂದು ಬ್ಲೌಸ್ ಪೀಸ್ ಇಟ್ಟು ಆ ಅಮ್ಮನಿಗೆ ಒಂದು ಸೇವೆ ಪೂಜೆ ಸಾಕು. ದೇವರು ಎಂದೂ ಆಡಂಬರಕ್ಕಿಲ್ಲ. ನಿಮ್ಮ ಮನೆಗೆ ಹೊಲಿದು ಬಂದಿದೆಯಾ ಮಾಡಿ, ಯಾರೋ ಮಾಡಿದ್ರು ನಾವು ಮಾಡ್ತೀವಿ, ನಿಮ್ಮ ಇಷ್ಟ. ಅಂದ್ರೆ ಬರೀ ಊಟ ತಗೊಳ್ಳಿ ಮಕ್ಕಳೇ, ಬೇಜಾರು ಮಾಡ್ಕೋಬೇಡಿ, ಬರೀ ಊಟ ತಗೊಳ್ಳಿ. ಬೇರೆಯವರು ಚಪಾತಿ ತಿಂತಿದ್ದಾರೆ, ವಾವ್ ನಾನು ಚಪಾತಿ ಜೀರ್ಣಿಸ್ಕೊಳ್ಳಲ್ಲ ಮಕ್ಕಳೇ. ನಮ್ಮ ರಾಗಿ ಅವ್ರು ತಿನ್ಬಿಡ್ಲಿ ನೋಡೋಣ. ಉತ್ತರ ಭಾರತೀಯರು ಇಲ್ಲವೇ ಇಲ್ಲ. ತುಂಬಾ ಜನಕ್ಕೆ ಇದು ಅರ್ಥ ಆಗ್ತಿಲ್ಲ. ಬರೀ ಊಟದಲ್ಲಿ ಜೋಳದ ರೊಟ್ಟಿ ನಾವು ಜೀರ್ಣಿಸ್ಕೊಳಕ್ಕಾಗಲ್ಲ ಗೊತ್ತಾ? ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅಷ್ಟು ಸುಲಭಕ್ಕೆ ನಮ್ಗೆ ಜೀರ್ಣಿಸ್ಕೊಳಕ್ಕಾಗಲ್ಲ. ನಾವು ಮೈಸೂರು ಪ್ರಾಂತ್ಯದವರು, ಬೆಂಗಳೂರು ಪ್ರಾಂತ್ಯದವರು ಇದನ್ನೇನಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಾ? ಎಣ್ಣೆ ಬದನೆಕಾಯಿ ತಿಂದು ನೋಡಿ 4 ದಿನ, ಅಯ್ಯೋ 1 ತಿಂಗಳಿಗೊಮ್ಮೆ, ಸೂಪರ್. ಅದು ಸೀಮೆ ಬದನೆಕಾಯಿ, ಈ ತರ ಕೆಲವೊಂದು ಲೆಕ್ಕಾಚಾರ. ಊಟದಲ್ಲಿ ಇಷ್ಟಿರಬೇಕಾದರೆ ಅದು ಅವ್ರು ಹೇಳ್ತಾರೆ, ಅದ್ ಹೆಂಗೆ ಗುಳುಕಂತ ನುಂಗ್ತಿರಕ್ಕ, ಗುಳುಕು ಅಂತ ಮುದ್ದೆ ನಾವು ಉಪ್ಸಾರು ಬಸ್ಸಾರಲ್ಲಿ ಹಿಂಗ್ ಅನ್ಕೊಂಡು ಬಿಡುಕ್ ಅಂತ ನುಂಗ್ತೀವಿ. ಊಟಕ್ಕೇನೆ ಅವ್ರ ತರ ಡ್ರೆಸ್ ಹಾಕೊಳಕ್ ನೋಡಿ, ಟ್ರೈ ಮಾಡಿ ನೋಡಿ. ಅಲ್ಲಿ ನೋಡಿ ಅವರು ಮೈ ಮೇಲೆ, ನಮ್ಮ ಭಾರತದಲ್ಲಿ ಪುರುಷರು ಮೇಲುಡುಗೆ ಧರಿಸಲ್ಲ, ಸುಮ್ಮನೆ ಹಿಂಗೊಂದು ಹಾಕೋತಿದ್ವಿ. ಎಲ್ಲಾದ್ರೂ ಫಂಕ್ಷನ್ ಅದಿದು ಅಂತ ಹೋದ ಅಂದ್ರೆ ಒಂದು ಮೇಲುಡುಗೆ, ಇಲ್ಲ ಅಂದ್ರೆ ಮೇಲುಡುಗೆ ಧರಿಸ್ತಿರ್ಲಿಲ್ಲ. ಒಂದು ಕಚ್ಚೆ ಅಷ್ಟೇ ಓಡಾಡ್ಕೊಂಡ್ ಮೇಲೆ ಒಂದು ಈ ತರದೊಂದು ಚಿಕ್ಕದಾಗ ಒಂದು ಟವಲು, ತಲೆಗೊಂದು ಪೇಟ ಕಟ್ಟು. ತೋಟಗಾರಿಕೆ, ಹೈನುಗಾರಿಕೆ, ಇನ್ನೊಂದು ಕೃಷಿಕರನ್ನ ತನವನ್ನ ನಂಬ್ಕೊಂಡಿದ್ರು. ಮೈ ಬೆವರ್ತಿತ್ತು, ಬಟ್ಟೆ ಎಲ್ಲ ಇದಾಗ್ತಿತ್ತು ಬಿಸಿಲಿಗೆ. ಬಂದು ತೆಂಗಿನ ಮರದ ಕೆಳಗಡೆ ಕೂತ್ಕೊಂಡು ಒಂದು ಎಳ್ನೀರು ಕುಡಿದು. ನೋಡೋಣ, ತಮಿಳ್ನಾಡಲ್ಲಿ ತಾಳೆ ಮರ ಇದೆ. ನಾವು ತಾಳೆ ಮರ ಯೋಚನೆ ಮಾಡಿ ನೋಡಿ,
ಬರೀ ಬೆಳೆಯೇ. ಉತ್ತರ ಕರ್ನಾಟಕದಲ್ಲಿ ಬೆಳೆಯೋ ಬೆಳೆ ಇಲ್ಲಿ ನಾವು ಬೆಳೆಯೋಕ್ಕಾಗಲ್ಲ. ಅಲ್ಲಿ ಬೆಳೆಯೋ ತೊಗರಿ ಬೇಳೆ ನಾವಿಲ್ಲಿ ಬೆಳಿಬೋದು. ಆ ಕ್ವಾಲಿಟಿ ಬಂದ್ಬಿಡುತ್ತಾ, ಆ ಪರ್ಫೆಕ್ಷನ್ ಬಂದ್ಬಿಡುತ್ತಾ. ಆ 40-45 ಡಿಗ್ರಿನಲ್ಲಿ ಅದು ಬೆಳಿಬೇಕದು ತೊಗರಿ ಗಿಡ. ನೆನ್ಪಿಟ್ಕೊಳ್ಳಿ, ಹುಳ ಬಿದ್ದ್ಬಿಡುತ್ತೆ ಇಲ್ಲ ಅಂದ್ರೆ ಇಲ್ಲಿ. ನೀವು ತೊಗರಿ ಬೇಳೆ ತಗೊಳ್ಳಿ, ತೂತುಗಳು ಇಲ್ಲಿ ಬೆಳೆದಿರೋದು ಈ ಬೆಂಗಳೂರು ಬಾರ್ಡರ್ ಅಲ್ಲಿ, ಹೊಸೂರು ಬಾರ್ಡ್ರು, ಬೂದಿಗೆರೆ ಬಾರ್ಡ್ರು, ನೆಲಮಂಗಲ ಬಾರ್ಡ್ರು, ಈ ಕಡೆ ಕನಕಪುರ ಬಾರ್ಡರ್ ಅಲ್ಲಿ ಬೆಳೆಸ್ತಾರೆ. ನಮ್ದು ಬೆಂಗಳೂರು ವಾತಾವರಣ ಬಂದು 22-26 ಡಿಗ್ರಿ ಇದ್ದಿದ್ದು ಈಗ 30-35 ಬಿಸಿಲುಗಾಲ ಬಂದ್ರೆ ಆವಾಗ್ಲೂ 26 ಡಿಗ್ರಿ ಮೇಲೆ ದಾಟಿಲ್ಲ. ಹುಳ ಬೆಳೆದ ಇನ್ನೇನಾಗುತ್ತೆ ಬೇಳೆಗಳಿಗೆ. ಅದೇ ಗುಲ್ಬರ್ಗ, ಬೀದರು, ಬಿಜಾಪುರ ನೋಡಿ 40 ಡಿಗ್ರಿ ಕೆಳಗಡೆ ಇಳಿಯೋದಿಲ್ಲ. ರಾಣ ಬಿಸಿಲು. 5 ತಿಂಗಳಿಂದ 6 ತಿಂಗಳು ತೊಗರಿಗೆ ಒಳ್ಳೆ ಕಣಜ ಅದು. ಹಾಗೆ ಬೆಳೆಸ್ತಾರೆ. ಅದೇ ನೋಡಿ ರೇಷ್ಮೆಯನ್ನ ಎಲ್ಲಿ ಬೆಳೆಸ್ತಾರೆ ಅಂತ. ಬರೀ ಈ ರೀತಿ ಒಂದು ಆಹಾರ ಉತ್ಪನ್ನಗಳ ಬೆಳವಣಿಗೆಯೇ ಈ ರೀತಿ ಇರಬೇಕಾದರೆ ನಾವು ಮಾಡೋ ಪೂಜೆ, ಧರಿಸೋ ದಿರಿಸು ನೆನಪಿಟ್ಟುಕೊಳ್ಳಿ. ಯಾರೋ ಏಕಾದಶಿ ಮಾಡಿಬಿಟ್ರು ನಾನೇ ಮಾಡಿಬಿಡ್ತೀನಿ, ಬಿದ್ದೋಗ್ಬಿಡ್ತೀರಿ. ಅಭ್ಯಾಸ ಇಲ್ಲ ಅಂದ್ರೆ ಒಂದೊತ್ತು ಉಪವಾಸ ಇರಿ ಅಂತ ಹೇಳ್ತೇವೆ. ಅದನ್ನ ನಿರಂತರ ವೈದಿಕವಾಗಿ ಅಭ್ಯಾಸ ಮಾಡ್ತಾ 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 ಅಲ್ಲಿಗೆ ತಗೊಂಡ್ ಬರ್ತಕ್ಕಂಥದ್ದು ಮಾಡಿ ಏಕ್ದಮ್ ಮಾಡಿಬಿಡೋಣ. ಅದಕ್ಕೆ ಹೇಳ್ತಿರ್ತೇವೆ ಸಾಮೂಹಿಕವಾಗಿ ಕೆಲವೊಂದು ವ್ರತಗಳು ನಡೀತಿರ್ತವೆ. ಹೋಗಿ ನಿಮಗಿಲ್ಲ, ಸಾಮೂಹಿಕ ಕಲ್ಯಾಣೋತ್ಸವ ನಡೀತಿರುತ್ತೆ. ಸೀತಾರಾಮ ಕಲ್ಯಾಣೋತ್ಸವ, ಶ್ರೀನಿವಾಸ ಕಲ್ಯಾಣೋತ್ಸವ, ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ, ಶಿವ ಪಾರ್ವತಿ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹ ಕಲ್ಯಾಣೋತ್ಸವ. ಹೋಗಿ 100-200 ಕೊಟ್ಟು ಅದ್ರಲ್ಲಿ ಪಾಲ್ಗೊಳ್ಳಿ, ಕುಳಿತುಕೊಳ್ಳಿ, ಸಂಕಲ್ಪ ತಗೊಳ್ಳಿ. ನಿನ್ ಭಾಗ್ಯಲ್ಲಿ ನೋಡ್ತಿದ್ದೇನಪ್ಪ ಇನ್ನೇನು ಅಂತ. ಇಲ್ಲ ನಾನು ಮಾಡದೆ, ಹೋಗಿ ಬರ ಇಟ್ಕೊಳ್ಳಿ. ಇದು ಹೆಂಗೆ ಅಂದ್ರೆ ಡಯಾಬಿಟಿಸ್ ಕಾಯಿಲೆ ಇರೋನು ದಿನಾ ಕೇಸರಿ ಬಾತ್ ತಿಂದ ಅನ್ನೋ ತರ ಆಯ್ತು. ಮುಗೀತು. ದಿನ ದೇವ್ರ ಹೆಸರಲ್ಲಿ ಪ್ರಸಾದ ತಿಂದ್ಬಿಟ್ಟು ದೇವ್ರ ಮೇಲೆ ಬ್ಲೇಮ್ ಮಾಡಿದ್ರೆ ನಿಮಗಿರೋ ಕಾಯಿಲೆಗೆ ದೇವ್ರು ಹೇಳದ್ನ ನೀನು ಪ್ರಸಾದ ಏನೋ ಒಂದು ಶಾಸ್ತ್ರಕ್ಕೆ ಒಂದಿಷ್ಟು ತಿನ್ನೋಣ. ಅದಕ್ಕೆ ನೋಡಿ ಗೊತ್ತಿತ್ತು, ಆವತ್ತೇ ಗೊತ್ತಿತ್ತು ನಮ್ಮ ಆಗಮಿಕರಿಗೆ ಪ್ರಸಾದವನ್ನು ಹೇಗ್ ತಿನ್ಬೇಕು, ತೀರ್ಥ ಹೇಗ್ ತಗೋಬೇಕು ಅಂತ ಹೇಳ್ಕೊಟ್ಟಿದ್ರು. ನಾವಿವತ್ತು ಪ್ರಸಾದನ ಬಕೆಟ್ ಎತ್ಕೊಂಡು ಹೋಗ್ತೇವೆ. ಇನ್ನೇನ್ ಬರಬಾರ್ದು ಕಾಯಿಲೆಗಳು ಬರುತ್ತೆ. ಆ ಪಾಟಿ ತುಪ್ಪ, ಆ ಪಾಟಿ ಸ್ವೀಟ್ ತಿಂದ್ರೆ, ಸ್ವೀಟ್ ಪೊಂಗಲ್ ಕೊಟ್ಟಿದ್ರೆ, ಖಾರ ಪೊಂಗಲ್ ಕೊಟ್ಟಿದ್ರೆ ಎಲ್ಲ ಜಮಾಯಿಸು ಅಂತ ಇಷ್ಟಿಷ್ಟು ಯಾರಿಗ ಪ್ರಸಾದ ಮಾಡೋದು, ಯಾರಿಗದು ಹಂಚೋದು? ಇರೋವನೇ ಹೋಗೋದು, ಬಕೆಟ್ ಇಟ್ಕೊಂಡು ಹೋಗ್ತಾನೆ. ದೇವಸ್ಥಾನದ ಪ್ರಮುಖ ವ್ಯಕ್ತಿ ಬಕೆಟ್ ಬಂದ್ಬಿಡ್ಬೇಕು. ಯಾವಾಗ್ಲೂ ಒಂದ್ಸಲಿ ಓಕೆ, ಮನೇಲಿ 10 ಜನ ಇದ್ದಾರೆ, 1 ಬಕೆಟ್ ಬಂದ್ರೆ ಓಕೆ, ಅದು ಇಷ್ಟು ಬಕೆಟ್. ಇವನು 10 kg 20 kg ಬಕೆಟ್ ಕಳಿಸ್ತಾನಪ್ಪ ಇವನು. ರೇಷನ್ ಅಕ್ಕಿಯಿಂದ ಬೆಲ್ಲದಿಂದ ಎಲ್ಲ ಹೋಗ್ಬೇಕು ಇವನ್ ಮನೆಗೆ. ಇವ್ರ ಮನೆ ಬಂಗಾರ ಆಗೋಗ ಉಂಡಿಗೆ ಕೈ ಇಕ್ತಾನೆ ಅವನು. ಆ ವಂಶ ಆ ತಲೆಗಷ್ಟೇ ಇರುತ್ತೆ. ಹುಟ್ಟೋ ಮಗ ಸರ್ವನಾಶ ಮಾಡ್ತಾನೆ. ಧೃತರಾಷ್ಟ್ರನಿಗೆ ಹುಟ್ಟಿದ ಮಗ ದುರ್ಯೋಧನ. ಧೃತರಾಷ್ಟ್ರ ಜೀವನ ಪರ್ಯಂತ ಅನುಭವಿಸ್ದ, ಸೂಪರ್ ಆಗಿದ್ದ. ದುರ್ಯೋಧನ ಇದ್ನ ಕಡೆ ಎಂತ ಸಾವು. ನಿತ್ಯ ಭೀಮಸೇನಿಂದ ಅನ್ನಿಸ್ಕೊಂಡು ಅನ್ನ ತಿಂದ. ಥೂ ಅಂತ, ಹೆಂಗೋ ಅನ್ನ ತಿಂತಾನೆ ಇವನು ಅಂತ. ನಿತ್ಯ ಅನ್ನ ಇಡುವಾಗ ಬೈದು ಅನ್ನ ಇಡೋನು, ಯಾರನ್ನೋ ಬೈಯೋ ಹಾಗೆ. ಹಿಂಗಿರುತ್ತೆ. ಅದರಿಂದ ದೇವತಾರ್ಚನ, ದೇವತಾ ಪೂಜಾ, ದೇವತಾ ಸಂಕಲ್ಪ ಅಂತ ತಗೊಂಡಾಗ ಈಗ ಶ್ರಾವಣ ಮಾಸಗಳು ಬರ್ತಿದೆ, ವರಮಹಾಲಕ್ಷ್ಮಿ ವ್ರತಗಳು, ಪೂಜೆಗಳು, ಇನ್ನೊಂದು ಎಲ್ಲ ಬರ್ತಿದೆ. ಎಲ್ಲ ಮಾಡೋಕ್ ಧುಮುಕ್ಬೇಡಿ. ನಿತ್ಯ ಕೆಲವ್ರು ನೋಡ್ಬೇಕು, ನಿತ್ಯ ಒಂದು ವ್ರತ ಹೇಳ್ಕೊಡ್ತಾರೆ. ಭಯ ಆಗುತ್ತೆ ನನಗೆ. ನೀವು ವ್ರತ ಸಂಕಲ್ಪ ಪುಸ್ತಕ ತಗೋಬಂದು ಕೈ ಇಡಬೇಕಾ? ನೀವು ನೋಡಿರೋದು ವ್ರತ ಸಂಕಲ್ಪ ಪುಸ್ತಕ ಒಂದು ಹಬ್ಬ ಅಂದ್ರೆ ಒಂದು 64 ವ್ರತಗಳು, 64,000 ವ್ರತಗಳ ಬಗ್ಗೆ ಕೊಡ್ತಾನೆ. ಬನ್ನಿ ನಿಮ್ಗೆ ಯಾವತ್ತಾದ್ರೂ ಬೇಕು ಅಂತ. 64,000 ವ್ರತಗಳಿದ್ದಾವೆ. ನಿಮ್ ಜೀವಮಾನದಲ್ಲಿ ನೀವು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಜೀವಮಾನದಲ್ಲಿ 7 ತಲೆಮಾರು ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ವ್ರತಗಳಿದ್ದಾವೆ. ಮಾಡೋ ಕೆಲಸ ಬಿಟ್ಟು ಇನ್ನೊಂದೇನೋ ಮಾಡ್ತಾ ಕುತ್ಕೊಂಡಂತೆ. ಆದ್ರಿಂದ ನಿಮಗೆ ಏನು ಗೊತ್ತಿದೆಯೋ ಅದನ್ನ ಮಾಡಿ. ಸುಮ್ನೆ ಆ ದೇವರು, ಈ ದೇವರು, ಆ ವ್ರತ, ಈ ವ್ರತ, ಆ ಯಂತ್ರ, ಈ ಯಂತ್ರ, ಇದೆಲ್ಲ ಅದು ನಮಗ್ ಗೊತ್ತಿದೆ. ಅವರವರ ಯೋಗ್ಯತೆಗೆ ತಕ್ಕಂತ ಇಂಥ ಯಂತ್ರ ಧರಿಸಿ ಅಂತವೆ. ಅವರವರ ಶಕ್ತಿಗೆ ತಕ್ಕಂತೆ. ಹೌದು, ಸೈಕಲ್ಗೆ ಗತಿ ಇಲ್ಲ, ನಾನು ಹೋಗ್ಬಿಟ್ಟು ಕಾರ್ ತಗೊಳಕ್ ಹೋದ್ನಂತೆ, ಹೆಂಗಿರುತ್ತೆ ಯೋಚನೆ ಮಾಡಿ. ಬೈಕ್ ತಗೊಳಕ್ ಹೋದ್ನಂತೆ ಅಂತ ಮುಳುಗ್ಬಿಡ್ತೀವಿ. ಬೈಕ್ ಪೆಟ್ರೋಲ್ ಹಾಕ್ಸೋಕೆ ತಾಕತ್ತಿಲ್ಲ. ಕಾರ್ ತೆಗೆದಿಟ್ಕೋತೀನಿ ಅಂದ್ರೆ ತುಕ್ಕಿಡ್ದು ಹೋಗುತ್ತೆ, EMI ಕಟ್ಟಕ್ಕಾಗಲ್ಲ. ವರ್ಷ ಬಂದ್ರೆ ಅದಕ್ಕೆ ಇನ್ಶೂರೆನ್ಸ್ಗಳು ಇದಾವೆ, FC ಮಾಡಿಸೋದೆಲ್ಲ ಇದೆ. ಡೆಲ್ಲಿನಲ್ಲಿ ನೋಡಿ ಅಲ್ಲಿ ಆಗಿರೋ ರಾದ್ದಂತ
50 ಲಕ್ಷದ ಗಾಡಿ 2 ಲಕ್ಷ 5 ಲಕ್ಷಕ್ಕೆ ಮಾರ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಬಂದು ವಾಯು ಮಾಲಿನ್ಯ ಸಿಕ್ಕಾಬಟ್ಟೆ. 5 ಸ್ಟೇಟ್ ಒಂದೇ ಸಲ ನುಗ್ಗಿದ್ರೆ ಇನ್ನೇನಾಗುತ್ತೆ ಡೆಲ್ಲಿ ಕತೆ, ಇನ್ನೇನಾಗುತ್ತೆ? ಅಷ್ಟು ನಂಚ್ಕೊಂಡು ಕೂತಿದೆ ಡೆಲ್ಲಿ 5-6 ಸ್ಟೇಟ್ಗಳನ್ನ ಭಾಗಗಳಾಗಿ. ಅಷ್ಟು ಜನ ನುಗ್ತಿದ್ರೆ ವಾಯು ಮಾಲಿನ್ಯ ದೋಷ, ಆದ್ರಿಂದ 15 ವರ್ಷದ ಗಾಡಿಗಳಿಗೆ ಡೀಸೆಲ್ ಹಾಕಲ್ಲ, ಪೆಟ್ರೋಲ್ ಹಾಕಲ್ಲ, ಇನ್ನೊಂದು ಮಾಡಲ್ಲ ಅಂತೆಲ್ಲ ಏನೇನೋ ಮಾಡಿಟ್ಟಿದ್ದಾರೆ. 10 ವರ್ಷದ ಗಾಡಿ ಮೇಲೆ ಅಲ್ಲಿ ಇತ್ತು ಅಂದ್ರೆ ಅವ್ನು ಬಾಯ್ ಬಡ್ಕೋತಿರ್ತಾನೆ. ಅದನ್ನೆಲ್ಲ ತಗೊಬಂದು ಬೆಂಗಳೂರಲ್ಲಿ ಡಬಲ್ ರೇಟ್ಗೆ 3 ರೇಟಿಗೆ ಮಾರ್ತಿದ್ದಾರೆ. ಇಲ್ಲೂ ಆ ರೂಲ್ ತಂದ್ರಲ್ಲ ಅಂತ ಏನ್ ಗ್ಯಾರಂಟಿ? ಹಿಂಗಾಗೋಗುತ್ತೆ ಕತೆ. ಡೀಸೆಲ್ ಹಾಕೋಕೆ ಅದೇನೋ ದೊಡ್ಡವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಜುಟ್ಟಿಗೆ ಮಲ್ಲಿಗೆ ಹೂವ ತಂದು ಕೊಡಕ್ಕೆ ಯೋಗ್ಯತೆ ಇಲ್ಲ, ಬುಲೆಟ್ ಇಟ್ಕೊಂಡು ಓಡಾಡಕ್ಕೆ ಸಾಲ ಮಾಡಿ ಬುಲೆಟ್ ಇಟ್ಕೊಂಡಂತೆ ಅಂತ ಕೆಲಸ ಮಾಡ್ಕೋತಿದ್ದೀರಿ ನೀವು. ಯಾರ್ದೋ ಮಾತು ಕೇಳಿ ಆ ವ್ರತ ಮಾಡ್ತೀನಿ, ಈ ವ್ರತ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ, ಇಲ್ಲ, ನಿಮಗದು ಫಲಿಸ್ತಕ್ಕಂಥ ಯೋಗ್ಯತಾ ಇದೆಯಾ? ಅದೊಂದು ಸಮಯಕ್ಕಷ್ಟೇ, ಅದೊಂದು ಸಮಯಕ್ಕಷ್ಟೇ. ನೋಡಿ, ಕಲಿಯುಗದಲ್ಲಿ ಅಶ್ವಮೇಧ ಯಾಗವೇ ಇಲ್ಲ. ಅದಕ್ಕೊಂದು ಈಕ್ವಲ್ ಒಂದು ಕೊಟ್ಟಿದ್ದಾರೆ, ಅನಾಥ ಪ್ರೇತ ಸಂಸ್ಕಾರಂ ಅಶ್ವಮೇಧ ಯಾಗ ಫಲಿತಂ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಅಶ್ವಮೇಧ ಯಾಗವೇ ಇಲ್ಲ, ಮಾಡೋ ಹಾಗೆ ಇಲ್ಲ, ಯಾರು ಮಾಡಿದ್ರು ಫಲಿತ ಇಲ್ಲ. ಅದ್ರ ಬದಲು ಅನಾಥವಾಗಿ ಯಾರಾದ್ರೂ ಸತ್ತೋಗಿದ್ರೆ ಅವ್ರಿಗೋಗಿ ಶವ ಸಂಸ್ಕಾರ ಮಾಡಿದರೆ, ದಹನ ಸಂಸ್ಕಾರ ಮಾಡಿಸಿದರೆ ನಿಮ್ಮ ಖಾತೆಗೆ ಭಗವಂತ ಹಾಕೋದೇನು ಗೊತ್ತಾ? ಒಂದು ದೇಹನ ಹೇಗೋ ಹುಟ್ಟದ, ಸಾಯೋವಾಗಲಾದ್ರೂ ಕರೆಕ್ಟಾಗಿ ಕಳಿಸ್ಕೊಡು ಅಂತ ಹೇಳಿ ಮಾಡಿಕೊಟ್ಟಿದ್ಯಲ್ವೋ, ತಗೋ ನಿನಗೆ ಅಶ್ವಮೇಧ ಯಾಗದಷ್ಟು ಫಲಿತ ಅಂತ ಹೇಳ್ತಾರೆ ಅನಾಥ ಶವ ಸಂಸ್ಕಾರಕ್ಕೆ. ಈ ತರದ್ ತುಂಬಾ ಇದಾವೆ ಮಕ್ಕಳೇ. ಯಾಗಗಳು ನೀವು ಮಾಡೋ ಹಾಗೆ ಇಲ್ಲ ಗೊತ್ತಾ? ಯಜ್ಞಗಳು ನೀವು ಮಾಡೋ ಹಾಗೆ ಇಲ್ಲ, ಗೊತ್ತಿದೆಯಾ? ಚಂಡಿಕಾ ಯಾಗ ನೀವಿಲ್ಲ, ಮಾಡೋ ಹಾಗಿಲ್ಲ. ಪ್ರತ್ಯಂಗಿರ ಯಾಗ ಮಾಡೋ ಹಾಗಿಲ್ಲ, ಇಲ್ಲ ಲಕ್ಷ್ಮೀ ನರಸಿಂಹ ಯಾಗ ಮಾಡೋ ಹಾಗಿಲ್ಲ. ಹೌದು, ಯಜ್ಞವೂ ಮಾಡಿಸೋ ಹಾಗಿಲ್ಲ. ಯಾಜ್ಞಿಕರಿದ್ದಾರೆ ಅದಕ್ಕೆ. ನೀವು ಮಾಡಬೇಕಾಗಿರೋದು ಒಂದು ಪುಟ್ಟ ಹೋಮಗಳು, ಅದು ನೋಡ್ತೇವೆ ಯಾವ ಸಂದರ್ಭ ಏನು ಅಂತ. ಏನೇನೋ ಮಾಡಕ್ ಹೋಗ್ಬೇಡಿ, ಅದು ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ನೀವೇನ್ ಸಾವಿರಾರು ಜನಕ್ಕೆ ನೆರಳು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಕಟ್ಟಿದ್ದೀರಾ, ನೀವು ಅದನ್ನ ಮಾಡದಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ 1000 ಜನಕ್ಕೆ ಮಣ್ಣು, ಅನ್ನಕ್ಕೆ ಕಲ್ಲು ಅನ್ನೋದಾದ್ರೆ ಆವಾಗ ನಾವು ನಿಲ್ತೇವೆ. ಏನ್ ಮಾಡಿಸ್ಬೇಕು ಅನ್ನೋದು ಗೊತ್ತಿದೆ. ಅದಕ್ಕೆ ಅಂತ ತುಂಬಾ ದೊಡ್ಡ ವೈದಿಕರಿದ್ದಾರೆ, ಯಾಜ್ಞಿಕರಿದ್ದಾರೆ, ಮಹಾ ವೈದಿಕರಿದ್ದಾರೆ, ಆಗಮಿಕರಿದ್ದಾರೆ. ಅವ್ರನ್ನ ಹತ್ರ ಕುಳಿತು ಚರ್ಚೆ ಮಾಡ್ತೇವೆ. ಗುರುಗಳು ಹಿಂಗಾಗ್ಬಿಟ್ಟಿದೆ, ನನಗೂ ಭಯ ಅಂಥದ್ದೊಂದು ಸಂಕಲ್ಪ ಕೊಡ್ಬೇಕಾದ್ರೆ 100 ಬಾರಿ ನೀವು ನಂಬಲ್ಲ. ನೀವು 30-32 ವರ್ಷದಲ್ಲಿ ಒಂದು 100 ಜನಕ್ಕೆ ನಾನು ಬಂದು ಶ್ರೀಚಕ್ರ ಕೊಟ್ಟಿಲ್ಲ, ಒಂದು 30ರಿಂದ 50 ಜನಕ್ಕೆ ಕೊಟ್ಟಿದ್ರೆ ಹೆಚ್ಚು. ಭಯ ಪಡ್ತಾನೆ. ನಿಮಗೆ ಇಟ್ಟುಕೊಳ್ಳುವ ಅರ್ಹತೆ ಇದೆಯಾ? ಕೊಡೋದೇನೋ ನಾನು ಮಾಡ್ಬಿಟ್ಟೆ, ಹೇಳೋದೇನೋ ಹೇಳ್ಬಿಟ್ಟೆ. ನಿಮಗೆ ಅದರ ಅರ್ಹತೆ, ಶಕ್ತಿ, ಸಾಮರ್ಥ್ಯ ಇದೆಯಾ? ಅದು ಒಲಿದು ಬರುತ್ತಾ, ನಿಲ್ಸುತ್ತಾ? ತಾಯಿ ಜಗನ್ಮಾತೆ ನಿಮ್ಮ ಮನೆಗೆ ಬಂದ್ಮೇಲೆ ಅಷ್ಟು ನಿಯಮಗಳಿದೆ, ಸುಮ್ಮನೆ ಅಲ್ಲ. ಅದಕ್ಕೆ ಅಷ್ಟು ಶಕ್ತಿ ಇಲ್ಲದನ್ನ ಒಂದು ಸಣ್ಣದ್ರಲ್ಲಿ ಕೆಲವೊಂದು ದಿಗ್ಬಂಧನ, ಇದನ್ನ ಇಟ್ಕೊಳ್ಳಿ, ಇದನ್ನ ಇಷ್ಟು ಮಾಡ್ಕೊಳ್ಳಿ, ಇಷ್ಟೊಂದು ಇಡೀ ಅಕ್ಕಿ ಎತ್ತಿಟ್ಕೊಳ್ಳಿ, ಈ ತರ ಮೊರದಲ್ಲಿ ಇಟ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ಕೊಡ್ತಾರೆ. ಅದು ಕೂಡ ಎಷ್ಟು ದಿನ? ಇಷ್ಟು ಇದಕ್ಕೆ, ಆಮೇಲೆ ಬಿಡಿ ನೋಡೋಣ ಮತ್ತೆ ಸಂಕಲ್ಪ, ಈ ರೀತಿ ಹೇಳ್ಕೊಡ್ತವೆ. ಕೆಲವು ಮಾತ್ರ ಪರಿಪೂರ್ಣವಾಗಿ ಈ ಅನ್ನಪೂರ್ಣೇಶ್ವರಿ ವ್ರತ ಇದೆಲ್ಲ ಹೇಳ್ಕೊಟ್ಟಿರ್ತವೆ. ಅದರಿಂದ ದಯಮಾಡಿ ಹೇಳ್ತಾನೆ, ಮನೆಯ ಮೊದಲ ಪೂಜೆ, ಅದರಲ್ಲೂ ಗೃಹ ಪ್ರವೇಶ ಮಾಡ್ತಿದ್ದೀರಿ, ಗೃಹದಲ್ಲಿ ಪೂಜೆ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ಮನೆಯ ದೇವರೇ ಮೊದಲ ಪೂಜೆ. ಯಾರ್ಯಾರ್ದೋ ಅಂತೆ ಕಂತೆಗಳು ಕೇಳ್ಬಿಡಿ, ನಾನು ಹೇಳಿದ್ರು ಕೇಳಕ್ಕೆ ಹೋಗ್ಬೇಡಿ. ದಯಮಾಡಿ ಹೇಳ್ತಿದ್ದಾನೆ. ಅದಕ್ಕೆ ಎಷ್ಟೋ ಬಾರಿ ಕೆಲವರು ನೊಂದ್ಕೊಂಡು, ಗುರುಗಳೇ ನಮ್ಗೆ ವಾರಾಹಿ ವ್ರತ ಹೇಳಿಲ್ಲ, ಆ ವ್ರತ ಹೇಳಿಲ್ಲ, ಈ ವ್ರತ ಹೇಳಿಲ್ಲ, ನೀವು ಅವತ್ತು ಹೇಳಿದ್ರಿ ಮೊದಲೇ ನೀವು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ನಿಮ್ಮ ಮನೆ ದೇವರು ಮೊದಲು ಪೂಜೆ ಮಾಡ್ಕೊಳ್ಳೋದಕ್ಕೆ ಮರೆತು ಬಿಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿರೋ ಹಿರಿಯರನ್ನ, ನಿಮ್ಮ ಕರ್ತವ್ಯಗಳನ್ನ ಮರೆತು ಬಿಟ್ಟಿದ್ದೀರಿ ಮಕ್ಕಳೇ. ದಯಮಾಡಿ ಕ್ಷಮಿಸಿ, ನನಗೆ ಗೊತ್ತಿದೆ. ಆದ್ರೂ ಕೆಲವೊಂದು ಸಮಯ, ಈಗ ನೋಡಿ, ನಾಳೆಯಿಂದ ಶನಿ ವಕ್ರ ಆರಂಭ, ಅದ್ರ ಬಗ್ಗೆ ಹೇಳ್ತಾನೆ, ಮಾಲಿಕೆ ಕೊಡ್ತಾನೆ. ಯಾವ ರಾಶಿ ಮೇಲೆ ವಕ್ರವಾಗಿ ಹಿಂದಕ್ಕೆ ಬರ್ತಿದ್ದಾನೆ? ಕುಂಭಕ್ಕೆ. ನೇರ ದೃಷ್ಟಿ, ಶನಿ ರಾಹು ಸ್ಟ್ರೈಟ್ ಕನೆಕ್ಟ್. ನಾಳೆ ಕುಜ ಕೇತು ದುಷ್ಟ ಗ್ರಹಗಳ ಪ್ರಯೋಗ. ವೃಷಭದ ಮೇಲೆ, ಸಿಂಹದ ಮೇಲೆ, ಮೀನದ ಮೇಲೆ, ವೃಶ್ಚಿಕದ ಮೇಲೆ,
ಬಬ್ಬಬ್ಬಬ್ಬ ಏನು ಬೇಕಾದ್ರೂ ಆಗ್ಬೋದು. ಅದು ಒಬ್ಬ ದಿವಾಳಿ ಆಗ್ಬೋದು, ದಿವಾನ್ ಆಗ್ಬೋದು. ರಾಷ್ಟ್ರ ರಾಜಕಾರಣ ಇರ್ಬೋದು, ನಮ್ಮ ದೇಶ ರಾಜಕಾರಣ, ರಾಜ್ಯ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲ. ಯಾಕಂದ್ರೆ ವೃಶ್ಚಿಕದ ಮೇಲೆ ನೋಡ್ತಾನೆ ಸೀದಾ ಶನಿ, ರಾಹು, ಕುಜ, ಕೇತು ಎಳ್ಕೊಂಡು ವೃಶ್ಚಿಕ ರಾಶಿ ನಮ್ಮ ಕರ್ನಾಟಕದ ರಾಶಿ, ಕರ್ನಾಟಕದ ದೊರೆಯ ರಾಶಿ. ಹಾಗೆ ನಮ್ಮ ದೇಶದ ದೊರೆಯ ರಾಶಿಯು ಕೂಡ ವೃಶ್ಚಿಕವೇ. ಅದನ್ನ ಒಂದು ಮಾಲಿಕೆ ಕೊಡ್ತಾನೆ, ಒಂದು ಎಚ್ಚರಿಕೆ, ಈ ತರದ್ ನೋಡ್ಕೊಳ್ಳಿ. ಒಂದು ಬರುತ್ತೆ ಪಿಶಾಚ ಯೋಗ, ಪೈಶಾಚಿಕ ಯೋಗ, ಇದೊಂಥರ ದುಷ್ಟಗ್ರಹ ಕೂಟ. ಇದು ಮಾಡೇ ಮಾಡ್ತವೆ ಅವು. ಖಾರ ಚೆನ್ನಾಗಿದೆ ಅಂತ ದಿನ ವಿಪರೀತ ಖಾರ ಹಾಕೊಂತಿದ್ರೆ ಏನಾಗ್ಬಿಡುತ್ತೆ? ಚಳಿ ಕಾಯಿಸ್ಕೊತಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬೆಂಕಿ ಒಳಗಡೆ ಕೈ ಬಿಡೋಕ್ಕಾಗುತ್ತಾ? ಈ ರೀತಿ ಇರುತ್ತೆ. ಎಚ್ಚರಿಕೆ, ಎಚ್ಚರಿಕೆ. ಮಾತೃದೇವೋ ಭವ.